ಮುಳಬಾಗಿಲಿನಲ್ಲಿ ಪ್ರತಿದಿನ ನಡೆಯುವ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಲು ಮತ್ತು ತಿಳಿಯಲು ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಮಗೆ ಬೆಂಬಲ ನೀಡಿ. ಮೊದಲಿಗೆ ಆಸೀನರಾಗಿರಂತ ನಮ್ಮ ಕೋಲಾರ ಲೇಕ್ ಸೈಡ್ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರು ಮತ್ತು ನಮ್ಮ ಪ್ರಾಸ್ ಪ್ರೆಸಿಡೆಂಟ್ ಆದಂಥ NR ಸತ್ಯಣ್ಣನವರು ಮತ್ತು ವಾರಾಹಿ ಸ್ಕೂಲ್ ವಾರದಿ ಸ್ಕೂಲ್ ಅವರು ಓನರ್ ಆದಂಥ ನಮ್ಮ ಮಂಜಣ್ಣವರು ರೊಟೇರಿಯನ್ ಮಂಜಣ್ಣವರು ಮತ್ತು ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ಶಂಕರ್ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಕ್ಲಾಸ್ಮೇಟು ಸ್ನೇಹಿತರು ಅವರು ನಮ್ಮ ಪ್ರಸಾದ್ರವರು ಮತ್ತು ನಮ್ಮ ಗ್ರಾಮ ವಿಕಾಸ್ ಹಳೆಯ ನಮ್ಮ ಸಂಬಂಧಗಳಿರ್ತಕ್ಕಂಥ ಗಿರಿಜಾ ಮೇಡಮ್ ಅವರು ಮತ್ತು ಊರಿನ ವಾಸಿಗಳೇ ಮತ್ತು ಮೆಂಬರ್ಸು ಎಲ್ಲ ಬಂದಿದ್ದಾರೆ. ಸುರೇಶ್ ಅವರು ಮತ್ತು ಸೀನಾ ಅವರು ಸಾದಿಕ್ ಅವರು ಎಲ್ಲರೂ ಬಂದಿದ್ದಾರೆ. ಮತ್ತು ಮೀಡಿಯಾ ಮಿತ್ರರು ಮತ್ತು ಗ್ರಾಮವಾಸಿಗಳು ಮತ್ತು ದೇವರಾಜ ಅರಸ್ ವೈದ್ಯಕೀಯ ಸಂಸ್ಥೆಯ ಡಾಕ್ಟರ್ಸು ಮತ್ತು ಸಿಬ್ಬಂದಿ ವರ್ಗದವರು. ಈ ರೋಟ್ರಿ ಅನ್ನೋದು ಸರ್ಕಾರೇತರ ಕಾರ್ಯಕ್ರಮ. ಸರ್ಕಾರ ಮಾಡದಿರೋ ಇರೋಂಥ ಒಂದು ಕಾರ್ಯಕ್ರಮಗಳನ್ನ ರೋಟ್ರಿ ಸಂಸ್ಥೆ ಮಾಡುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ರೋಟ್ರಿ ಸಂಸ್ಥೆ ಎಲ್ಲ ವಿಚಾರಗಳಲ್ಲೂ ಅವ್ರದ್ದೇ ಆದಂಥ ಒಂದು ಇವಾಗ ಸೇವೆಗಳನ್ನು ಮಾಡಿಕೊಂಡು ಮುಂದುವರೆದಿದೆ. ಇಷ್ಟವರೆಗೂ ಪೋಲಿಯೋ ಆಗಲಿ, ಇವತ್ತು ಪೋಲಿಯೋ ಮುಕ್ತ ಆಗಿದೆ ಅಂದರೆ ಈ ವಿಚಾರದಲ್ಲಿ ರೋಟ್ರಿ ಸಂಸ್ಥೆಯ ಒಂದು ದೊಡ್ಡ ಒಂದು ಕೊಡುಗೆ ಇರುತ್ತೆ. ಹಾಗೆ ಎಲ್ಲ ಊರುಗಳಲ್ಲಿ ಎಲ್ಲ ಪ್ರಜೆಗಳ ಹತ್ರಕ್ಕೆ ಕರ್ಕೊಂಬಂದು ಆರೋಗ್ಯ ಸೇವೆಯನ್ನು ಮಾಡುವಂಥ ಕಾರ್ಯಕ್ರಮ ರೋಟ್ರಿ ಸೇವೆ ಮಾಡುತ್ತೆ. ಇನ್ನು ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜು ಅಂದರೆ ನಾವು ಅದನ್ನು ಯಾವತ್ತೂ ನಮ್ಮ ಮುಳಬಾಗಿಲು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಸರೌಂಡಿಂಗಲ್ಲಿರುವಂಥ ಜನರು ನಮ್ಮ ಮೆಡಿಕಲ್ ಕಾಲೇಜನ್ನ ಯಾವತ್ತೂ ಮರೆಯೋಂಗಿಲ್ಲ. ಯಾಕಂದರೆ ಮೊದಲಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸಿಗದಿರೋಂಥ ಒಂದು ಸಮಯದಲ್ಲಿ ಈ ಮೆಡಿಕಲ್ ಕಾಲೇಜನ್ನ ಸ್ಥಾಪನೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ಯಾರೂ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಕಮ್ಮಿ. 100ರಲ್ಲಿ 70 ಜನ ನಮ್ಮ ಮೆಡಿಕಲ್ ಕಾಲೇಜ್ನ ಅವಲಂಬನೆ ಆಗಿರುತ್ತೆ. ನಮಗೆ ಎಲ್ಲ ಕ್ಷೇತ್ರದಲ್ಲೂ ಮೆಡಿಕಲ್ ಕಾಲೇಜು ನಮಗೆ ತುಂಬ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕೆ ನಮ್ಮ ಧನ್ಯವಾದಗಳು. ನಮ್ಮ ವೈದ್ಯಕೀಯ ಸಿಬ್ಬಂದಿ ಎಲ್ಲ ವರ್ಗದವರಿಗೆ ನಮ್ಮ ಧನ್ಯವಾದಗಳು. ಇವತ್ತು ಏನು ನಾವು ಹಮ್ಮಿಕೊಂಡಿದ್ದೀವಿ ಕೋಲಾರ ಲೇಕ್ ಸೈಡು ಮತ್ತು ಮುಳಬಾಗಿಲು ಸೆಂಟ್ರಲ್ಲು ಈ ಉಚಿತ ಆರೋಗ್ಯ ತಪಾಸಣೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಪ್ಪಲಮೋಡಿನ ವಾಸಿಗಳು ಎಲ್ಲರೂ ಬಂದು ಇಲ್ಲಿ ಆ ಆರೋಗ್ಯ ಸೇವೆಯನ್ನು ಅವರು ಇವತ್ತು ಈ ಒಂದು ಆರೋಗ್ಯ ತಪಾಸಣೆಯನ್ನು ಅವರು ಬಂದು ಎಲ್ಲ ಚೆಕಪ್ ಮಾಡಿಕೊಂಡು ಅದನ್ನು ಒಂದು ಇದು ಮಾಡಿದ್ರೆ ಮಾತ್ರನೇ ನಾವು ಮಾಡಿರೋದಕ್ಕೆ ನಾವು ಪಟ್ಟ ಕಷ್ಟಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ. ಯಾವುದೇ ಊರಲ್ಲಿ ನಾವು ಉಚಿತ ಸೇವೆ ಅಂತ ಹೇಳ್ಬಿಟ್ಟು ಮಾಡಿದಾಗ ಅದನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರನೇ ಅದಕ್ಕೆ ಒಂದು ಇದಿರುತ್ತೆ. ಬಂದು ಆರೋಗ್ಯವನ್ನು ಚೆಕಪ್ ಮಾಡಿಕೊಂಡು ಅವರಲ್ಲಿರೋವಂಥ ಒಂದು ನೋಡಿಕೊಂಡೇ ಇರಲ್ಲ, ಇದ್ಬಿಟ್ಟಿರ್ತಾರೆ ಎಲ್ಲ ಕೆಲಸಗಳಲ್ಲೂ ಅವರಷ್ಟಕ್ಕೆ ಅವ್ರು ಇದ್ಬಿಟ್ಟಿರ್ತಾರೆ. ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು ಏನನ್ನ ತೊಂದರೆಗಳಿದ್ದಾಗ ಅದೇ ಹಾಸ್ಪಿಟ್ಲಿಗೆ ಹೋಗಿ ಅವರು ಇಲ್ಲೇ ನಮಗೆ ಫಸ್ಟ್ ಏಡ್ ಸಿಗತ್ತೆ, ಪ್ರಥಮ ಚಿಕಿತ್ಸೆ ಇಲ್ಲೇ ನಾವು ಪಡಿಬೋದು. ಉಳಿದ ಚಿಕಿತ್ಸೆ ಏನನ ಅಂತ ತೊಂದರೆ ಇದ್ದಲ್ಲಿ ಹಾಸ್ಪಿಟ್ಲ್ಗೆ ಹೋದಾಗ ಈ ರೋಟ್ರಿ ಕಡೆಯಿಂದ ಅದನ್ನು ಸೇವೆ ಮಾಡೋದಕ್ಕೆ ಉಚಿತ ಸೇವೆ ಮಾಡಿಕೊಡ್ತಾರೆ. ಎಲ್ಲ ಕ್ಯಾಂಪುಗಳಲ್ಲೂ ಇದನ್ನೇ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ. ಎಲ್ಲ ಗ್ರಾಮವಾಸಿಗಳು ಬಂದು ಇದನ್ನು ಚೆಕಪ್ ಮಾಡಿಕೊಂಡು ಇದನ್ನು ಅರ್ಥಪೂರ್ಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಮುಂದೆ ಕೂಡ ಇನ್ನು ಹಳ್ಳಿಗಳಲ್ಲಿ ಇದೇ ರೀತಿ ಉಚಿತ ತಪಾಸಣೆಗಳನ್ನು ನಾವು ಏರ್ಪಡಿಸ್ತಾ ಇರ್ತೀವಿ. ಎಲ್ಲ ಪ್ರಜೆಗಳು ಅದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮ 100% ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ.